ಅಮ್ಮ ಆಯ್ತಮ್ಮ, ಬಾ ಹೋಗೋಣ, ಟೈಮ್ ಆಯ್ತು. ಬಂದೆ ಇರಪ್ಪ, ಎಲ್ಲ ಎತ್ಕೊಂಬೇಡ. ಹೀರಮ್ಮನ್ಗೂ ಪವಿತ್ರಕ್ಕೂ ಸೀರೆಗೆ ಎತ್ಕಮ್ಮ ಇಬ್ಬರ್ಕೂ. ಸೀರೆ ಎಲ್ತಂದವನ್ ಮಾವ, ಪವಿತ್ರಕ ಅದೇನೋ ಲಂಗ ದಾವಣಿ ಅಂತ ಎತ್ತಂದವನೆ. ಲಂಗ ದಾವಣಿ? ಹೂ ತಾತ, ಲಂಗ ದಾವಣಿ ತಗೊಂಡೆ ಪವಿಗೆ. ಬೋಲ್ ನನ್ನ ಮಗನೇ ನೀನು. ಲಂಗ ದಾವಣಿ ಏನು ತಗೊಂಡೋಗುತ್ತೆ? ಅಮ್ಮನೂ ನಾನು ಇಬ್ರು ಸೀರೆ ತಗೊಳಕಂತ ಹೋದ್ರ ಅತ್ತೆಗೆ. ಅವಾಗ ಅಲ್ಲೆಲ್ಲ ಹುಡುಗಿರು ಲಂಗ ದಾವಣಿ ತಗೊಂತ ಇದ್ರು. ಅದಕ್ಕೆ ನಂಗೆ ಆಸೆ ಆಯ್ತು, ಅದಕ್ಕೆ ಒಂದು ಲೆಹೆಂಗಾ ಮತ್ತೆ ಒಂದು ಲಂಗ ದಾವಣಿ ತಗೊಂಡೆ. ಓ ಸರಿ ಸರಿ ಆಯ್ತು. ಫೋನ್ ಏನೋ ಮಾಡಿದ್ದೆ? ಇಲ್ಲ ಫೋನಾ? ಇಲ್ಲ ತಾತ, ಫೋನ್ ಇಲ್ಲ ಅನ್ಸುತ್ತೆ ಅವ್ರ ಹತ್ರ. ಓ ಹಂಗಾದ್ರೆ ನೀನು ಹುಡುಗಿ ಹತ್ರ ಕದ್ದು ಮುಚ್ಚಿ ಫೋನಾಗ ಮಾತಾಡ್ತಾ ಇಲ್ಲ? ಅಯ್ಯೋ ತಾತ, ನಾನೇ ಮಾತಾಡ್ಲಿ? ಇಲ್ಲ, ನಾನು ಯಾವತ್ತೂ ಮಾತಾಡಿಲ್ಲ ಪವಿ ಜೊತೆ. ಮದ್ವೆ ಆದ್ಮೇಲೆ ತಗೊಳ್ಳಿ ಅಂತ. ನಡಿಯಪ್ಪ ಹೊರಡೋಣಮ್ಮ. ನಡಿಯಪ್ಪ, ಇನ್ನ ಹಣ್ಣುಗಳು ಹೂವು ಎಲ್ಲ ತಗೊಬೇಕು. ನಡಿ ಹೋಗೋಣ. ಬರಮ್ಮ ಹೋಗೋಣ. ಇವಾಗ ಲೇಟ್ ಆಗೋಯ್ತು, ಬೆಳಗ್ಗೆನೆ ಹೋಗ್ಬೇಕಾಗಿತ್ತು. ಎಲ್ಲಿ ಮವ, ಈ ಹಬ್ಬದಾಗ ಮುಖ್ಯ ನಾಗರಿಕೆ ಪೂಜೆ ಮಾಡೋದೆಲ್ಲ, ಅದಕ್ಕೆಲ್ಲ ಹೋಗಿ ಬರೋದು ಟೈಮ್ ಆಗೋಯ್ತಲ್ಲ. ನಡೀರಿ ಹೋಗೋಣ. ಇದೇನಾ ರಂಶೇಖರ್ ವಾಯ್ಸ್ ಕೇಳಿಸ್ತಾ ಇದೆ? ಯಾರ ನೀನ್ ಕರ್ಕೊಂಡ್ ಬಂದಿದ್ವಾ? ನೀವತ್ತೆ ಸಾಕೊಂಡಿರೋ ಮಗು ಅದು? ಮಗು ಆಗಿಲ್ಲಲೇ, ಮಗು ಸಿಕ್ಕಿರೋದು. ಮಗು ಸಿಕ್ಕಂತೆ ಸಿಕ್ಕಿರೋ ಮಗುನ ಅತ್ತೆ ಸಾಕಂತ ಇರೋದ? ನನ್ನ ಸಾಕಣಕತ್ತಾರಿಲ್ಲ ಅತ್ತೆ? ಸಾಕಂತಾಳೆ ಅವಳು. ಬಿತ್ರ ಮುಂದೆ ಅವಳು. ಚಿತ್ರಂಗಿ ಅವಳು. ಅವಳು ಕರೆಕ್ಟ್ ಆಗಿದ್ದಿದ್ರೆ ನಮ್ಗೆ ಯಾಕೆ ಇಷ್ಟು ಬಾಧೆ ಇರುತ್ತೋ? ಲೈ, ಅದೇನು ಹಂಗ್ ನೋಡ್ತಾ ಇದ್ಯಾ? ಬೇಡ ಕಲ್ದಿರಾ, ಬಿಸಾಕೋದ್ ಬೇಡ. ನೀನು ಅವಳ ಮದುವೆ ಆಗ್ಯಾ, ಈ ಆಸ್ತಿ ಎಲ್ಲ ನಿಂಗೆ ಬರ್ತದೆ. ಇವಾಗಲ್ಲ, ಇನ್ನಾರು ಅಷ್ಟು ದೊಡ್ಡವಳು ಆಗ್ಬೇಕು ಅವಳು. ಅವಾಗ ನೀನು ಮದುವೆ ಆಗ ಅವಳನ್ನ. ನಿಂಗೆ ಬರ್ತದೆ. ಹೋಗಿ ಕಲ್ದ್ರು. ಅವ್ ಕರ್ಕೊಂಡೋಗಿ ಅಂತ ಆಟ ಆಡಕ್ಕೆ. ಇನ್ನ ಇದೀವ ಗೆಳೆ ಮಗು. ಯಾವಳಕ್ಕೆ ಹೇಳೋದು? ಏನ್ ಹೆಸರು? ಲೇ ಬೇಡ ಕಲ್ದಿರಲೇ, ಅವಳೆಲ್ಲ ಬಟ್ಟೆಗಳೆಲ್ಲ ಗಲೀಜ್ ಮಾಡ್ಕೊಂತಾಳೆ, ಹುಚ್ಚು ಕೆಟ್ಟ ಇರ್ತಾಳೆ. ಚೆನ್ನಾಗವಳೆ. ಬಿಟ್ಗಿಟ್ಬಿಟ್ಟೆಯೋ ನಿಮ್ಮ ಅತ್ತೆ, ಇನ್ನೇನಿಲ್ಲ ಅಷ್ಟೇ. ಲೇ ಅವಳು ಒದ್ಲಾಡ್ತಾ ಇರ್ತಾಳೆ. ಅಯ್ಯೋ ನಾನು ಹೇಳಿಲ್ಲೇನು? ನಾನು ಹೇಳಲ್ಲ ಬಿಟ್ಬಿಡ್ತೀಯ ಅಂತ. ಹೆಣ್ಮಕ್ಳು ಹಂಗೇನು ಅಳೋದು? ಬತ್ತಾಳಿರು ನಿಮ್ಮ ಅತ್ತೆ, ಬತ್ತಾಳಿರು. ಅಯ್ಯೋ ಎಂತ ಕೆಲಸ ಮಾಡ್ತು, ಎಂತ ಕೆಲಸ ಮಾಡ್ತೆ ನೋಡು. ಬರೈತಾ? ಓಹೋ, ಏನ್ ಬಿದ್ದಿದ ತಕ್ಷಣ ಬುಡ್ಕೊಂತಾವಳಂಗೆ. ಮುಚ್ಚು ಬೈ, ಮುಚ್ಚ. ಓಹೋ, ಯಮ್ಮನ್ ಹಂಗೆ ಹಾಕ್ಬಿಟ್ರು, ಬುಡ್ಕೊಂತಾಳ ತಡಿ. ಮುಚ್ಚು ಬೈ. ಓಹೋ, ಬಡ್ಕೊಂತಾಳೆ. ಯಮ್ಮನ್ ಯಾರೋ ಒಯ್ದ್ಬಿಟ್ಟಂಗೆ. ಮಂಜಮ್ಮ, ಅದ್ಯಾಕೋ ಮಗು ಅಳ್ತಾ ಇತ್ತು ನೋಡಮ್ಮ. ನಿಮ್ಮ ಅತ್ತೆ ಬರ್ತಾವಳೆ, ಹೇಳ್ಬೇಡ ನೀನೇ ಬಿತ್ತು ಅಂತ. ಯಾಕೆ ಬಂಗಾರ ಅಳ್ತಾ ಇರೋದು ನೀನು? ಯಾಕೆ ಅಳ್ತಾ ಇರೋದು? ಬಜ್ಜಿ ಬೇಕಾ ನಿಂಕ? ಬಜ್ಜಿ ಬೇಕಾ? ಯಾಕಂತ ಅಳ್ತಾ ಇರೋದು? ಏನೋ ನಾನು ನೋಡ್ಸಕ್ಕೆ ಆಡಿಸ್ತಾ ಇದ್ರತ್ತಿಗೆ ಯಾಕೋ ಇದಕ್ಕಿದ್ದಂಗೆ ಹೇಳ್ತಾವಳೆ. ಓಹೋ, ಯಾವಾಗ ಬಂದಪ್ಪ? ಓ ಹೌದಾ, ನಿಮ್ಮ ಅಪ್ಪನ ಮನೆಗೆ ಬರಿಲ್ಲ? ಓ ಸರಪ್ಪ, ಸರಿ ಸರಿ, ನಡಿ ಊಟ ತಿನ್ನಿ, ನಡಿ. ಓಹೋ, ನೀನೇ ಪುಣ್ಯಾತನಪ್ಪ, ಈ ಕಾಲಕ್ಕೆ ಮಸಾಲೆ ದೋಸೆ ತಿಂತಾ ಇದೀಯಾ? ಇಲ್ಲಮ್ಮ ಕೊಡಮ್ಮ. ಮಂಜಮ್ಮ ಯಾಕೋ ಅಳ್ತಾವಳೆ? ಹಾಲ್ಗೆ ಕುಡಿಸ್ಬೇಕಲ್ಲ, ಕುಡಿಸ್ಬಿಟ್ಟು ಮಲಗಿಸ್ತೀನಿ. ಇಲ್ಲ ಇರಪ್ಪ, ಜಾಸ್ತಿ ಹೊತ್ತಿಂದ ಆಡ್ತಾ ಇದ್ಲು, ಅದಕ್ಕೆಲ್ಲ ನಿದ್ದೆ ಬಂದಿರ್ಬೇಕು, ಅಳ್ತಾವಳೆ. ಆಮೇಲೆ ಆಡ್ಸ್ಕೊಂಡೆ ಬಿಡು ನೀನೆ. ಹಾಕು ಮಾಡ್ತಾ ಇರೋದು ನೀನು, ಹಾಕು ಅಳ್ತಾ ಇರೋದು. ಅಳ್ಬಾರ್ದು ಸುಮ್ಮನೆ. ಜಿಜ್ಜಿ ಬಂದಿತ್ತಾ? ಜಿಜ್ಜಿ ಬಂದಿತ್ತಮ್ಮ. ನಡಮ್ಮ, ನಡಿ ಪಚಣಿ, ನಡಿ ನಡಿ ಪಚಣಿ, ನಡಿ. ಶೇಖರ ಬಾರ ಊಟ ತಿನ್ನಿಯಾ?
ಮಾವ ನೀನು ಊರಿಂದ ಯಾಕ ಬಂದ್ಬಿಟ್ಟಿದ್ದ? ಬರ್ತೀರ ಅಲ್ಲೇ ಇರ್ತಾರ ನಿಮ್ಮ ಅಪ್ಪನ ಹತ್ರ ಕುಟ್ಬಿಟ್ಟು ಎಲ್ಲ ಹಾಳು ಮಾಡಕ್ಕ. ನಾನು ಇಲ್ಲಿ ಬಂದು ಇವ್ರ ಹತ್ರ ಇಸ್ಕೊಂಡು ಹೋಗಕ್ಕ, ನಿಮ್ಮ ಅಪ್ಪನ ಇಸ್ಕೊಂಡೋಗಿ ಕುಟ್ಬಿಟ್ಟು ಹಾಳು ಮಾಡಕ್ಕ. ಅಲ್ಲ ಏನಕ್ಕೆ ಹೋಗಲ್ಲ? ನಾವು ಅಲ್ಲಿ ಹೋಗೋದು ಬೇಡ, ಕಲ್ದಿರ ಇಲ್ಲೇ ಇರೋಣ. ನಿಮ್ಮ ಅಪ್ಪನ ಎಲ್ಲಾರ ಬಿತ್ತಿರ್ಕಂಡೆ. ಮಾವ ನಾನು ಸ್ಕೂಲ್ ಬರ್ತೀನಲ್ಲ, ಇವಾಗ ಏನ್ ಮಾಡೋದಾ? ಮಾವನ ಹತ್ರ ಮಾತಾಡ್ಬಿಟ್ಟು ಇಲ್ಲೇ ಸ್ಕೂಲ್ ಸೇರಿಸ್ತೀನಿ ಕಲ್ತಿದೀವೋ. ನಿಮ್ಮ ಅಜ್ಜಿ ಎಲ್ಲ ಇಲ್ಲೇ ಅವರಲ್ಲ, ನಿಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊಂತಾಳೆ ನಿನ್ನ. ಹೌದು ಎತ್ತ ನಮ್ಮ ಅಜ್ಜಿ? ಎತ್ತಾಳ್ಬಿಟ್ಟು ಅಲ್ಲ ಅವಳದ್ದು ಕಿವಿಡ್ ಮುಂಡೆ. ಯಾಕಮ್ಮ ಅಜ್ಜಿ ಬೈತಾ ಇದೆಯಾ? ಅಯ್ಯೋ ಅವಳೊಬ್ಬಳು ಸರಿಯಾಗಿದ್ದಿದ್ರೆ ಇವತ್ತು ಜಾಸ್ತಿನಾಗ ಅರ್ಧ ಭಾಗ ಇಸ್ಕೊಬೇಕಾಗಿತ್ತು. ನಾನೊಂದು ಹೇಳಿದ್ರೆ ಆಯಮ್ಮನೊಂದು ಹೇಳ್ತಾಳೆ. ಯಾವ್ದೋ ನಮ್ಮ ಕಣೆ ಬರ ಬಿಡ, ನಿಮ್ಮ ಅಪ್ಪನ ನೋಡಿದ್ರೆ ಕೂಟ್ಬಿಟ್ಟು ಆ ಪಾಠಕ್ಕೆ ಬೀಳ್ತಾನೆ. ಯಾವ್ದು ಇವಾಗ ನಿಮ್ಮ ಅಪ್ಪನ? ಅಮ್ಮ ನಾನು ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ, ನೀನು ಒಳಕ ನಡಿ ಅಂತ ಹೇಳ್ಬಿಟ್ಟು ಹೋದ್ನು. ಕುಡಿಯಕ್ಕೆ ಹೊರಟಾಗಿತ್ತಾನೆ ಇವಾಗ. ಇನ್ನೆತ್ತು ಹೋಗಿರ್ತಾನೆ, ಸಂಪಾದನೆ ಮಾಡಕ್ ಹೋಗಿರ್ತಾನೆ, ಹಾಳು ಮಾಡಕ್ಕೆ ಹೋಗಿರ್ತಾನೆ. ಅಮ್ಮ 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 ಹಾ ಏನಮ್ಮ ಪವಿ? ಯಾಕಮ್ಮ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಯಾಕೂ ಇಲ್ಲಮ್ಮ, ಪಾರಕ್ನ ಹತ್ರ ಒಂದು 500 ರೂಪಾಯಿ ಕಾಚಿಸ್ಕೊಂಬರೋಣ ಅಂತ ಹೋದ್ನೆ. ಅವ್ರ ಮನೆಗೆ ಅವ್ರ ನಾದ್ನಿ ಎಲ್ಲ ಇದ್ರು. ಏನು ಕೇಳೋದು ಅಂತ ವಾಪಸ್ ಬಂದ್ಬಿಟ್ಟಮ್ಮ. ಎಲ್ಲರೂ ಹೆಣ್ಮಕ್ಳು ವಾಸ್ ಬಟ್ಟೆಗಳು ಹಾಕ್ಕೊಂಡು ಗಣೇಶನ ಕುಳ್ಸವ್ರೆ, ಅದಕ್ಕೆಲ್ಲ ಓಡಾಡ್ತಾವ್ರೆ. ನಿನ್ನ ಹತ್ರ ವಾಸ್ ಬಟ್ಟೆಗಳು ಇದ್ದಿದ್ರೆ ಹೋಗಿ ಹಾಕ್ಕೊಂಡು ಓಡಾಡ್ಕೊಂಬರಯ್ಯ. ಬೇಜಾರಾಗ್ತದಮ್ಮ ಪವಿ. ಇಷ್ಟೇನಾ? ನಾನು ಇನ್ನೇನೋ ಅನ್ಕೊಂಡಿದ್ದೆ. ಅಯ್ಯೋ ಹೊಸಬಟ್ಟಿಗೆ ಹಾಕೊಂಡಿದ್ರೇನು ಬಿಡಮ್ಮ. ನಾವೇನು ಅವತ್ತಿಂದ ಹೊಸಬಟ್ಟಿಗೆ ಹಾಕೊಂಡು ಹಬ್ಬ ಮಾಡ್ತಾಯಿದ್ರಾ? ಇದೆಲ್ಲ ನಮ್ಗೆ ರೂಢಿ ಆಗೋಗೈತಲ್ಲ ಬಿಡು. ನೀನೇನೋ ಯೋಚನೆ ಮಾಡ್ಕೊಂಡು ಕುತ್ಕೊಂತೀಯ, ಯಾವ ಹಬ್ಬ ಬಂದ್ರು ನಿಂಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು. ನನಗೆ ಆ ಯೋಚನೆ ಇಲ್ಲ, ನಿಂಗೆ ಯಾಕಮ್ಮ ಆ ಯೋಚನೆ? ಹಾಂ ಹಬ್ಬ ಅಂತಂದ್ಬಿಟ್ಟು ಒಂದು ಹಬ್ಬದ ಅಡುಗೆ ಮಾಡಿಕ್ಕಿಲ್ಲ. ನಿಮ್ಮ ಅಪ್ಪನ ನನ್ನ 8 ಗಂಟೆವರೆಗೂ ಕೂಲಿ ಕೆಲಸ ಮಾಡೋಣ, ಅವ್ರು ಕಾಸಿಗೆ ಕೊಟ್ಟಿಲ್ಲ, ಕೊಡೋಕ್ಕಾಗ್ತಾಯಿಲ್ಲ ಅವರು. ಅಯ್ಯೋ ನಾಳೆ ಹಬ್ಬ ಅವ್ರ ಪರಿಸ್ಥಿತಿ ಹೆಂಗಿರ್ತದೋ ಏನೋ ಅಂತ. ಹಾಂ ಕೊಟ್ಟಿದ್ರೆ ಏನೋ ಒಂದಷ್ಟು ಕಳ್ಳೆ ಬೆಳೆಗಳು ಹಾಕಿ ಅದು ಇದು ತಗೊಂಬರ್ತಾಯಿದ್ರೆ, ಕಳ್ಳೆ ಪಪ್ಪು ಬೆಲ್ಲ ಎಲ್ಲ ತಂದು ಹಸಿ ಕಡುಬು ಖಾರ ಕಡುಬು ಎಲ್ಲ ಮಾಡಿ ಪೂಜೆ ಮಾಡ್ಬೋದಾಗಿತ್ತು. ಏನಮ್ಮ ಹೂಗಳು ರೇಟ್ ಜಾಸ್ತಿ ಅಂತ ಮಾತಾಡ್ಸೋಕ್ಕೆ ಆಗಲ್ಲ ಅಂತ ಪವಿ. ಇವಾಗ ಇಟ್ಟಿಗೆ ಇಕ್ಕಿತಿಯಲ್ಲ, ಇಟ್ಟು ಕಳಿಸು. ರಾತ್ರಿನ ಸರಕ್ಕೆ ತಿನ್ನೋಣ. ಯಾಕಮ್ಮ ಯೋಚನೆ ಮಾಡ್ತೀಯ ನೀನು? ಯಾವಾಗ ನೋಡು ಹಬ್ಬ ಬಂದರೆ ಹಿಂಗೆ ಮಾಡ್ತೀಯ ನೀನು. ಇಟ್ಟೆ ನಮ್ಮ ದೇವರು. ನೀನು ಯೋಚನೆ ಮಾಡಬೇಡ, ಕಲ್ದಿರಿದಮ್ಮ ನೀನು. ನಿನಗೇನೋ ತಿಳಿದಮ್ಮ, ನೀನಿನ್ನ ಎಳೆ ವಯಸ್ಸು. ನಮ್ಮ ನೋವು ಹತ್ತೈತೆ ನೋಡ್ದ, ಇರೋದೊಂದು ಮಗುಗೊಂದು ಬಟ್ಟೆನೂ ತಂದು ಕೊಡೋಕ್ಕಾಗಿಲ್ಲ ಅಂತ. ನಾನು ಯಾವತ್ತನಾಗಲಿ ಇಷ್ಟು ತಿಂದಾಗೆ ಅಮ್ಮ ನಂಗೆ ಕಿತ್ತು ಕೊಡು, ಅಮ್ಮ ನಂಗೆ ಕತ್ತು ಕೊಡು ಅಂತ ಏನನ್ನ ಕೇಳಿದ್ದೀನಮ್ಮ ನಿಂಕ? ಹಾಂ ಏನನ್ನ ಕೇಳಿದ್ದೀನ? ನನಗೆ ಬೇಡಮ್ಮ, ನಂಗೆ ಅಂಥದ್ದೇನು ಆಸೆ ಇಲ್ಲ. ನೀನು ಯೋಚನೆ ಮಾಡಬೇಡ, ಸುಮ್ಮನೆರಮ್ಮ. 4 ಜನ ಹಂಗವ್ರೆ ಅಂತ ಅವ್ರು ತಕ್ಕನಂಗೆ ಇರಬೇಕು ಅಂತಂದರೆ ಆತೈತಾ? ಅವ್ರಿಗೆಲ್ಲ ದೇವ್ರು ಕೊಟ್ಟವನೇ ಅವ್ರು ಹಾಕಂತಾರೆ, ನಮಗೆ ಕೊಟ್ಟಿಲ್ಲ, ನಾವು ಹಾಕೊಂಡಿಲ್ಲ. ನೀನು ಯಾಕಮ್ಮ ಹಿಂಗೆ ಯೋಚನೆ ಮಾಡೋದು? ಹಾಂ ಆ ಗುಂಡಮ್ಮನ ಮಗಳು, ಸುನಂದಿ ಮಗಳು ಎಲ್ಲ ನೋಡೋಗಮ್ಮ ಎಂತಂತ ಬಟ್ಟೆಗಳು ಹಾಕೊಂಡು ಆ ಗಣೇಶನ ಕುಳ್ಸಿರೋದ್ರಿಂದ ಮನೆ ಹತ್ರದಿಂದ ಗಣೇಶನ ಕುಳ್ಸಿರೋದ್ರಕ ಓಡಾಡ್ತವ್ರೆ. ನೋಡೋಕ್ಕೆ ಸಂತೋಷ ಆಗ್ತದೆ. ಅವ್ರ ಜೊತೆಗೆ ನೀನು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಂಗೆ ಎಷ್ಟು ಸಂತೋಷ ಆಗುತ್ತಮ್ಮ. ಹಾಂ ನಮಗೆ ಬೇಡ ಬಿಡು, ವಯಸ್ಸಾದ ಜೀವ್ರಿಗೆ ಏನು ಬೇಕು, ನೀನಿನ್ನ ಬಾಳೆ ಬದುಕಬೇಕಾಗಿರೋ ಮಗು. ನಿಂಗೆ ಮೈ ತುಂಬ ಒಳ್ಳೆ ಬಟ್ಟೆ ಬೇಡ. ತಿರ್ಗಾ ನೋಡಿ ಹೇಳಿದ್ನ ಹೇಳೋದು ಬಿಡಮ್ಮ. ಅದೇನೋ ಹೇಳ್ತಾರಲ್ಲ, ಯೋಗಿ ಕೇಳ್ಕೊಂಬಂದಿದ್ದು ಯೋಗಿಕ, ಜೋಗಿ ಕೇಳ್ಕೊಂಬಂದಿದ್ದು ಜೋಗಿಕ ಅಂತ. ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಹಾಂ ನಾನು ನಿಮ್ಮ ಅಣ್ಣ ಹೆಣ್ಮಗು ಅಲ್ಲ, ಒಂದು ಜೊತೆ ಬಟ್ಟೆಗಳನ್ನ ತಗೊಡ್ತಾನೆ ಅಂತ ಬಲೆ ಬೆಮ್ಮೆ ಕಂಡಿದ್ದೆ ಪವಿ. ಬರೇ ಇಲ್ಲ, ಇನ್ನೇನು ಹಬ್ಬ ಆಗೇ ಹೋಯ್ತು ಅರ್ಧ ದಿನ. ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಬಿಡಮ್ಮ.